ಮುಕ್ತ ಭಾರತ ಮಾಡಲು ಎಲ್ಲ ಮಕ್ಕಳಿಗೂ 2 ಹನಿ ಪೋಲಿಯೋ ಹನಿ ಹಾಕಿಕೊಳ್ಳುವಂತೆ ಶಾಸಕ ಅಲ್ಲಮಪ್ರಭು ಪಾಟೀಲ್ ಕರೆ ನೀಡಿದರು. ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮ 2026ರ ಲಸಿಕಾ ಅಭಿಯಾನವು ದೇಶಾದ್ಯಂತ ಜೂನ್ 28ರಿಂದ ಜುಲೈ 1ರವರೆಗೆ ನಡೆಯುತ್ತಿದೆ. ಭಾರತವನ್ನು ಪೋಲಿಯೋ ಮುಕ್ತವಾಗಿಡಲು ಕಲಬುರಗಿಯಲ್ಲಿಯೂ ಹಮ್ಮಿಕೊಳ್ಳಲಾಗಿರುವ ಈ ಬೃಹತ್ ಜಾಗೃತಿ ಹಾಗೂ ಲಸಿಕಾ ಅಭಿಯಾನದಲ್ಲಿ ಕಲಬುರಗಿ ಜನತೆ ತಮ್ಮ ಮಕ್ಕಳಿಗೆ 2 ಹನಿ ಪೋಲಿಯೋ ಲಸಿಕೆ ಹಾಕಿಕೊಳ್ಳುವಂತೆ ಕಲಬುರಗಿ ದಕ್ಷಿಣ ಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಅವರು ಮತ್ತು ಕಲಬುರಗಿ ಉತ್ತರ ಮತಕ್ಷೇತ್ರದ ಶಾಸಕರಾದ ಶ್ರೀಮತಿ ಕನಿಜಾ ಪಾಥೀಮ್ ಅಭಿಯಾನವನ್ನು ಉದ್ದೇಶಿಸಿ ಮಾತನಾಡಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಲಬುರಗಿ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ ಉದ್ಘಾಟನಾ ಸಮಾರಂಭ ನಗರದ ದುಬೈ ಕಾಲೋನಿ ಹತ್ತಿರದ ಶಿವಾಜಿನಗರ ಆರೋಗ್ಯ ಕೇಂದ್ರದ ಪರಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನಿಗದಿಪಡಿಸಿದ ಬೂತ್ಗಳಲ್ಲಿ ಪೋಲಿಯೋ ಹಾಕಲಾಗುತ್ತೆ. ಜುಲೈ 1ರವರೆಗೆ ಆರೋಗ್ಯ ಕಾರ್ಯಕರ್ತರು ಮನೆ ಮನೆಗೆ ಭೇಟಿ ನೀಡಿ ಜಿಲ್ಲೆಯಾದ್ಯಂತ ಒಟ್ಟು 4 ದಿನಗಳ ಕಾರ್ಯಕ್ರಮದಲ್ಲಿ 3,51,716 ಮಕ್ಕಳಿಗೆ ಪೋಲಿಯೋ ಹನಿಗಳನ್ನು ನೀಡುವ ಗುರಿ ಹೊಂದಿದೆ ಎಂದರು. ವರ್ಷದೊಳಗಿನ ಎಲ್ಲ ಮಕ್ಕಳಿಗೂ ಕೂಡ 2 ಹನಿ ಪೋಲಿಯೋ ಲಸಿಕೆ ನೀಡುವ ಕ್ರಮವಾಗಿದ್ದು ಕಾರ್ಯಕ್ರಮವಾಗಿದ್ದು ಮೊದಲ ದಿನ ಗ್ರೂಪ್ ಕಾರ್ಯಕ್ರಮ 3 ದಿನಗಳ ಮನೆ ಮನೆಗೆ ಭೇಟಿ ನೀಡಿ ಲಸಿಕೆ ನೀಡಲಾಗ್ತಕ್ಕಂಥ ಈ ಕಾರ್ಯಕ್ರಮವು ದಿನಾಂಕ 28ರಂದು ಇವತ್ತು ದಿವಸ ಪ್ರಾರಂಭವಾಗಿ 1/7/2026ರವರೆಗೂ ಈ ಕಾರ್ಯಕ್ರಮ ನಡೆಸಿದರೆ ಸಾಕಷ್ಟು ಸುಮಾರು 1,682 ತಂತ್ರಗಳ ರಚನೆ ಆಗಿದೆ. ಸುಮಾರು 29,54,807 ಜನಸಂಖ್ಯೆ ಇರ್ತಕ್ಕಂಥ ಜನರಲ್ಲಿ ಸುಮಾರು 3,51,716 ಮಕ್ಕಳಿಗೆ ಈ ಲಸಿಕೆಯನ್ನು ಹಾಕಿಕೊಂಡಿರ್ತಕ್ಕಂಥ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಂಯುಕ್ತದಲ್ಲಿ ಎಲ್ಲರೂ ನಮ್ಮ ಮನೆ ಮನೆಗೆ ಬಂದಾಗಲಿ ಇಲ್ಲಿವರೆಗೆ ಬಂದು ತಾವು ಈ ಕಾರ್ಯಕ್ರಮವನ್ನು ಹಾಕಿಕೊಂಡು ಯಶಸ್ವಿಗೊಳಿಸಬೇಕಾಗಿದ್ದು और तमाम में कि आप लोग अपने बच्चों को, छोटे बच्चों को 5 साल से कम है, 5 साल तक ये देने का है. और अल्हम्दुलिल्लाह आप लोग देख रहे हैं कि अपने हिंदुस्तान में तकरीबन पोलियो का जो बीमारी है वो ख़त्म हो चुकी है. लेकिन फिर भी एहतियातन जरूरी है अपने बच्चों को बताएं कि 2 ड्रॉप्स आप लोग आके कहीं पे भी करा सकते हैं. गवर्नमेंट के रखा गया है और प्राइवेट भी जैसे तो हम तमाम लोग आप लोग बच्चों को ಈ ಸಂದರ್ಭದಲ್ಲಿ ಕಲಬುರಗಿ ಡಿಎಚ್ಒ ಡಾಕ್ಟರ್ ಶರಣಬಸಪ್ಪ ಖ್ಯಾತನಾಳರವರು ಮಾತನಾಡಿ, ಕಲಬುರಗಿಯಲ್ಲಿ 2,54,807 ಜನಸಂಖ್ಯೆ ಹೊಂದಿದ್ದು ಮನೆಗಳ ಸಂಖ್ಯೆ 5,86,778 ಇದ್ದು ಜಿಲ್ಲೆಯಲ್ಲಿ 5 ವರ್ಷದ ಒಳಗಿನ ಒಟ್ಟು 3,51,716 ಮಕ್ಕಳಿಗೆ ಪೋಲಿಯೋ ಹನಿಗಳನ್ನು ನೀಡುವ ಗುರಿ ಹೊಂದಿದೆ. ಈ ನಿಟ್ಟಿನಲ್ಲಿ ಮೊದಲ ದಿನ ಲಸಿಕಾ ಕೇಂದ್ರ 1,519 ಸ್ಥಾಪನೆಯಾಗಿದೆ. ಜೂನ್ 29ರಿಂದ 1,453 ತಂಡಗಳು ಮನೆ ಮನೆಗೆ ಭೇಟಿ ಮಾಡಿದ್ದಾರೆ. ಟ್ರಾಜೆಂಟಿ ಲಸಿಕಾ ತಂಡ ಇದೆ. 132 ಸಂಚಾರಿ ತಂಡಗಳಿದ್ದು ಒಟ್ಟು 1,682 ತಂಡಗಳು ರಚನೆಗೊಂಡಿದೆ. ಇದರಲ್ಲಿ 333 ಸಿಬ್ಬಂದಿಗಳು ಕಾರ್ಯಕ್ರಮ ಮೇಲ್ವಿಚಾರಣೆ ಮಾಡುತ್ತಾರೆ. 3,364 ಸಿಬ್ಬಂದಿ ಲಸಿಕಾ ಹಾಕುತ್ತಾರೆ ಎಂದರು. ಒಟ್ಟಿನಲ್ಲಿ ಕಲಬುರಗಿ ಜಿಲ್ಲೆಯಾದ್ಯಂತ ಬೃಹತ್ ಗುರಿ ಹೊಂದಲಾಗಿದೆ. ಇದಕ್ಕಾಗಿ ಲಸಿಕಾ ಕೇಂದ್ರಗಳು, ಪೋಲಿಯೋ ಬೂತ್ಗಳನ್ನು, ಸಿಬ್ಬಂದಿಗಳನ್ನು ಸಜ್ಜುಗೊಳಿಸಲಾಗಿದೆ ಎಂದರು. ಎಲ್ಲರಿಗೂ ನಮಸ್ಕರಿಸ್ತಾ, ಇದೊಂದು ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಸುಮಾರು 1 ತಿಂಗಳಿಂದ ನಾವು ತಯಾರು ಮಾಡ್ಕೊತಾ ಇದ್ದೀವಿ. ವಿವಿಧ ಹಂತದಾಗಿ ನಮಗೆ ಮೀಟಿಂಗ್ಗಳಾಗ್ಲಿ, ತರಬೇತಿಗಳಾಗ್ಲಿ ಎಲ್ಲರೂ ನಾವು ಸುಸಜ್ಜಿತವಾಗಿ ಮಾಡ್ಕೊಂಡಿದ್ದೀವಿ. ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ ನಾನು. ಪಲ್ಸ್ ಪೋಲಿಯೋ ನಾವು ಹೇಳ್ಬೋದು, ನೀವೆಲ್ಲರೂ ಪ್ರತಿ ಸರಿ ನಾವು ಮಾಡ್ತೀವಿ ಸರ್, ಈ ಸರಿ ಏನ್ ಸ್ಪೆಷಲ್ ಆದಂತ ಇಲ್ಲ. ಪ್ರತಿ ಸರಿ ನಾವು ಅಷ್ಟೇ ಇಂಪಾರ್ಟೆಂಟ್ ಆಗಿ ಇದೊಂದು ಅಚ್ಚುಕಟ್ಟಾಗಿ ಇದೊಂದು ನಾವು ಕಾರ್ಯಕ್ರಮ ಅನುಷ್ಠಾನ ಮಾಡಲೇಬೇಕು. ಯಾಕಂದ್ರೆ ನಾವು ಇಲ್ಲಿ ಟಾರ್ಗೆಟೆಡ್ ಗ್ರೂಪ್ ಇರೋದು 0 to 5. ಅಭಿಯಾನದಲ್ಲಿ ಕಲಬುರಗಿ ವಿಭಾಗೀಯ ಜಂಟಿ ನಿರ್ದೇಶಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಡಾಕ್ಟರ್ ಶಂಕರಪ್ಪ ಮೈಲಾರಿ, ವಿಭಾಗೀಯ ಉಪನಿರ್ದೇಶಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಡಾಕ್ಟರ್ ಶರಣಬಸಪ್ಪ ಗಣಚಲಖೇಡ, ಜಿಲ್ಲಾ ಆರ್ಸಿಎಚ್ ಅಧಿಕಾರಿಗಳು ಡಾಕ್ಟರ್ ಸಿದ್ದು ಪಾಟೀಲ್, ಅಪರ ನಿರ್ದೇಶಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಉತ್ತರ ಕರ್ನಾಟಕ ವಿಜಯಪುರ ಡಾಕ್ಟರ್ ಪುಷ್ಪಾ ಎಚ್ಆರ್, ಜಿಲ್ಲಾ ತಂಬಾಕು ನಿಯಂತ್ರಣಾಧಿಕಾರಿಗಳು ಡಾಕ್ಟರ್ ರಾಕೇಶ್ ಕಾಂಬ್ಳೆ, ಪೋಲಿಯೋ ಸರ್ವೇಕ್ಷಣಾ ಅಧಿಕಾರಿಗಳು, ವಿಶ್ವಸಂಸ್ಥೆ ಕಲಬುರಗಿ ಡಾಕ್ಟರ್ ಅನಿಲ್ ಕುಮಾರ್
ತಾಳಿಕೋಟಿ, ಜಿಲ್ಲಾ ಕಾಲರ ನಿಯಂತ್ರಣಾಧಿಕಾರಿಗಳು ಡಾಕ್ಟರ್ ವಿವೇಕಾನಂದ ರೆಡ್ಡಿ, ಜಿಲ್ಲಾ ಕ್ಷಯರೋಗ ನಿರ್ಮೂಲನಾಧಿಕಾರಿಗಳು ಡಾಕ್ಟರ್ ಚಂದ್ರಕಾಂತ್ ನರಿಬೋಳ, ಮಹಾನಗರ ಪಾಲಿಕೆ ಆರೋಗ್ಯ ಅಧಿಕಾರಿಗಳು ಡಾಕ್ಟರ್ ರಾಜೇಂದ್ರ ಭಾಲ್ಕೆ, ಪ್ರಾಂಶುಪಾಲರು ಡಾಕ್ಟರ್ ರವಿಕಾಂತಿ ಖ್ಯಾತನಾಳ್, ಶಿವಾಜಿನಗರ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳು ಡಾಕ್ಟರ್ ಇತೇಶ್ಯಾಮ್, ಸಿಡಿಪಿಒ ಶ್ರೀಮತಿ ಅಂಬಿಕಾ ವೇದಿಕೆ ಮೇಲೆ ಇದ್ದರು. ಕಾರ್ಯಕ್ರಮದಲ್ಲಿ ಪ್ರಮುಖರಾದ ಜಿಲ್ಲಾ ಕಾರ್ಯಕ್ರಮ ವ್ಯವಸ್ಥಾಪಕರು ವೀರೇಶ್ ಜಾವಳಗೇರಿ, ಜಿಲ್ಲಾ ನಗರ ಕಾರ್ಯಕ್ರಮ ವ್ಯವಸ್ಥಾಪಕರು ಶ್ರೀಕಾಂತ್ ಸ್ವಾಮಿ, ಜಿಲ್ಲಾ ಟಿಸಿಸಿ ಸೈಕಿಯಾಟ್ರಿಕ್ ಕೌನ್ಸಿಲರ್ ಮಂಜುನಾಥ್ ಕಂಬಳಿಮಠ, ನಗರ ಕಾರ್ಯಕ್ರಮ ಸಂಯೋಜಕರು ರವೀಂದ್ರ ಠಾಕೂರ್, ಅಶೋಕ್ ನೀಲೂರು ಇತರರು ಉಪಸ್ಥಿತರಿದ್ದರು. ಜನಸಾಮಾನ್ಯರ ಧ್ವನಿಯಾಗಿ ದಮನಿತರ ಬಲವಾದ